ಗಣ್ಯರಿಗೆ ಗೆಳೆಯರಿಗೆ ನಮಸ್ಕಾರ. ನಮ್ಮ ಸಿನಿಮಾ ಭುವನಂ ಗಗನಂ ತುಂಬ ಇಷ್ಟಪಟ್ಟು ಒಪ್ಕೊಂಡಂತಹ ಸಿನಿಮಾ. ಬಿಕಾಸ್ ಒಂದು ಲವ್ ಸ್ಟೋರಿ ಮಾಡಿರಲಿಲ್ಲ ನಾನು. ನಮ್ಮ ಗಿರೀಶ್ ಸರ್ ಕತೆ ಹೇಳಿದಾಗ, ಸೀನ್ಸ್ ಹೇಳಿದಾಗ ತುಂಬ ಖುಷಿ ಆಯ್ತು ನನಗೆ. ಅಂದರೆ ಈ ಥರದ್ದು ಮಾಡಿದ್ರೆ ತುಂಬ ಜನ ಫ್ಯಾಮಿಲಿಯವ್ರಿಗೆ ಮತ್ತು ಇನ್ನೊಂದಷ್ಟು ಜನ ಹೆಣ್ಮಕ್ಳಿಗೆ ರೀಚ್ ಆಗ್ತೀವಿ ಅಂತ. ಸೊ ತುಂಬ ಖುಷಿ ಪಟ್ಟು ಒಪ್ಕೊಂಡೆ. ಗಿರೀಶ್ ಸರ್ ಶೂಟ್ ಮಾಡುವಾಗ ತುಂಬ ಒಂಥರ ಗಾಬರಿ ಆಗ್ತಿತ್ತು, ಲೈಕ್ ಯಾಕಪ್ಪ ಇಷ್ಟು ಸ್ಲೋ ಇದ್ದಾರೆ ಇವರು ಅಂತ. ಸಿನಿಮಾ ಇವಾಗ ಡಬ್ಬಿಂಗ್ ಶುರುವಾಗಿದೆ, ಸಿನಿಮಾ ನೋಡ್ತಿದ್ದೀವಿ, ಗೊತ್ತಾಗ್ತಿದೆ ನನಗೆ ಅವ್ರು ಯಾಕಷ್ಟು ಸ್ಲೋ ಮಾಡಿದ್ರು ಅಂದರೆ ಆ ಇಂಟೆನ್ಸಿಟಿಗೋಸ್ಕರ. ಆ ಪ್ರತಿಯೊಂದು ಫ್ರೇಮ್ ಕೂಡ ಅವ್ರು ಅನ್ಕೊಂಡಂಗೆ ಬರಬೇಕು, ಅವ್ರು ಅನ್ಕೊಂಡಿರೋ ಭಾವನ ಕನ್ವೆ ಮಾಡಬೇಕು, ಅದಕ್ಕೋಸ್ಕರ ಅಷ್ಟು ಟೈಮ್ ತಗೊಂಡ್ರು. ಅಂಡ್ ನನಗೆ ಲವ್ ಸ್ಟೋರಿ ಮತ್ತೆ ಈ ಲವ್ ಸೀನ್ಸ್ ಎಲ್ಲ ಫಸ್ಟ್ ಟೈಮ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಮಾಡ್ಬೇಕಪ್ಪ, ತುಂಬಾ ಚೆನ್ನಾಗಿ ಮಾಡಬೇಕು, ನೀವು ಮತ್ತೆ ಹೀರೋಯಿನ್ ಕೆಮಿಸ್ಟ್ರಿ ಚೆನ್ನಾಗಿ ವರ್ಕ್ ಆಗಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ ಸಿಕ್ಕಾಪಟ್ಟೆ ಶೂಟಿಂಗ್ ಮಾಡಿದ್ರು. ಮೋಸ್ಟ್ ಇನ್ನೊಂದು 4-5 ದಿನ ಎಕ್ಸ್ಟ್ರಾ ಶೂಟಿಂಗ್ ಮಾಡಿದ್ರೆ ರಿಯಲ್ ಆಗಿ ಲವ್ ಆಗ್ಬಿಡೋದು, ಅಷ್ಟು ಕೆಲಸ ಮಾಡ್ತಿದ್ದಾರೆ ನಮ್ಮ ಹತ್ರ. ಸೊ ಅದು ಕಾಣಿಸ್ತಿದೆ ಕೂಡ. ಅಂಡ್ ಜೋಕ್ಸ್ ಅಪಾರ್ಟ್, ರಚನ್ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ. ಅಂಡ್ ನನ್ನ ಜೊತೆಗೆ ನಮ್ಮ ಪೃಥ್ವಿ ಅಂಬರ್, ಅದ್ಭುತವಾದ ಕಲಾವಿದರು ಅವರು. ಅವರ ದಿಯಾ ಸಿನಿಮಾದಲ್ಲಿ ನೋಡಿ ದೊಡ್ಡ ಫ್ಯಾನ್ ಆಗಿದೆ ಅವ್ರಿಗೆ. ಅಂಡ್ ಈ ಸಿನಿಮಾದಲ್ಲಿ ಎಕ್ಸ್ಟ್ರಾಡಿನರಿ ಪರ್ಫಾರ್ಮ್ ಮಾಡಿದ್ದಾರೆ. ಬಿಕಾಸ್ ಡಬ್ಬಿಂಗ್ ಅಲ್ಲಿ ನೋಡ್ತಿದ್ದೀನಿ, ನಾನೇ ಫಸ್ಟ್ ಡಬ್ಬಿಂಗ್ ಮಾಡ್ತಿರೋದು, ನೋಡ್ತಿದ್ದೀನಿ. ನಮ್ಮ ಸಿನಿಮಾ ತುಂಬಾ ಜನಗಳ ಮನಸ್ಸಿಗೆ ಮುಟ್ಟುತ್ತೆ, ಅದರಲ್ಲಿ ನೋ ಡೌಟ್. ಅಂಡ್ ನಮ್ಮ ಸಿನಿಮಾದ ಟೆಕ್ನಿಷಿಯನ್ಸ್ ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಲ್ಲರೂ ವಿತ್ ಬೈ ಹಾರ್ಟ್ ಕೆಲಸ ಮಾಡೋದ್ರಿಂದ ನಮ್ಮ ಸಿನಿಮಾ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಿಮ್ಮೆಲ್ಲರಿಗೂ ಖಂಡಿತ ಈ ಸಿನಿಮಾ ಇಷ್ಟ ಆಗುತ್ತೆ. ಸಿನಿಮಾ ಬಗ್ಗೆ ಇನ್ನೊಂದಷ್ಟು ಮಾತಾಡ್ತೀನಿ ಮುಂದೆ. ಬಿಕಾಸ್ ಇದು ಜಸ್ಟ್ ಟೀಸರ್, ಟ್ರೈಲರ್, ಸಾಂಗ್ಸ್, ಟ್ರೈಲರ್, ಸಿನಿಮಾ ಎಲ್ಲವೂ ತುಂಬಾ ಇದೆ. ನಮ್ಮ ಮುನೇಗೌಡ ಸರ್ ಬಗ್ಗೆ ಹೇಳಬೇಕು ಅಂತಾರೆ, ತುಂಬಾ ಪ್ಯಾಷನೇಟ್ ಪ್ರೊಡ್ಯೂಸರ್. ಇವತ್ತು ಅವರು ಹುಟ್ಟುಹಬ್ಬ. ಸರ್, ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಎಲ್ಲ ಕನಸುಗಳು, ನಿಮ್ಮ ರಾಜಕೀಯ ಭವಿಷ್ಯ ಮತ್ತು ನಿಮ್ಮ ಸಿನಿಮಾ ಖಂಡಿತ ನಿಮಗೆ ಒಳ್ಳೆದಾಗುತ್ತೆ. ಮತ್ತು ಇದೇ ತರ ನಮ್ಮಂತ ಹೊಸ ಪ್ರತಿಭೆಗಳಿಗೆ, ಕಷ್ಟಪಟ್ಟು ಕೆಲಸ ಮಾಡೋರಿಗೆ ದಯವಿಟ್ಟು ಅವಕಾಶಗಳನ್ನ ಕೊಡಿ. ನಮ್ಮ ಇಂಡಸ್ಟ್ರಿ ನೋಡಿರ್ಲಿಲ್ಲ, ಇದು ತುಂಬಾ ದೊಡ್ಡ ಲೆವೆಲ್ ನ ಮೇಕಿಂಗ್ ಸಿನಿಮಾ ಆಗುತ್ತೆ. ಇಡೀ ಇಂಡಿಯಾದಲ್ಲಿ ಇದ್ರ ಬಗ್ಗೆ ಮಾತಾಡ್ತಾರೆ. ಇದು ಖಂಡಿತ, ಬಿಕಾಸ್ ಅಷ್ಟು ಚೆನ್ನಾಗಿದೆ ವಿಜುವಲ್ಸ್. ಅಂಡ್ ಯುವ ಸರ್ ಎಫರ್ಟ್ಸ್ ಎದ್ದು ಕಾಣ್ತಿದೆ. ಆ ವಿಜುವಲ್ಸ್ ಹಾಲಿವುಡ್ ಲೆವೆಲ್ ಇದೆ ವಿಜುವಲ್ಸ್. ಆದಷ್ಟು ಬೇಗ ನಿಮ್ ಮುಂದೆ ಬರುತ್ತೆ. ಅಂಡ್ ಸರ್, ಕೆಲವೊಂದು ಸೀನ್ ನೋಡಿದೆ, ತುಂಬಾ ಡೇರ್ ಆಗಿ ಆಕ್ಟ್ ಮಾಡಿದೀವಿ. ಅದು ಯಾಕೆ ಈ ಮಾತು ಹೇಳ್ತೀನಿ ಅಂತ ಟೀಸರ್ ಬಂದಾಗ ಗೊತ್ತಾಗುತ್ತೆ. ಸೊ ಮಾರ್ಟಿನ್ ಸಿನಿಮಾಗೆ ಆಲ್ ದಿ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ. ಉದಯ್ ಮೆಹ್ತಾ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇಷ್ಟು ಹೇಳ್ತಾ ಈ ಸಿನಿಮಾ ಬಗ್ಗೆ ಇನ್ನೇನೇ ಮಾತಾಡಿದ್ರೆ ಎಕ್ಸ್ಟ್ರಾ ಆಗುತ್ತೆ. ಬಿಕಾಸ್ ಮಾತಾಡೋಕೆ ತುಂಬಾ ಟೈಮ್ ಇದೆ, ಮಾತಾಡ್ತೀನಿ. ಅಲ್ಲಿವರೆಗೂ ನಮ್ಮ ತರ ಹೊಸ ಹುಡುಗರನ್ನ, ಕಷ್ಟಪಟ್ಟು ಕೆಲಸ ಮಾಡೋರ್ನ ದಯವಿಟ್ಟು ಗೆಲ್ಲಿಸ್ಕೊಳ್ಳಿ. ಈ ಚಿತ್ರದಲ್ಲಿ ಖಂಡಿತವಾಗ್ಲೂ ಒಂದು ತುಂಬಾ ಬೇರೆ ರೀತಿಯ ಇಲ್ಲಿವರೆಗೂ ಮಾಡುವಂತ ಎಲ್ಲ ಸಿನಿಮಾಗಳಿಗಿಂತ ಬೇರೆ ರೀತಿಯ ವ್ಯತಿರಿಕ್ತವಾದ ಒಂದು ಪಾತ್ರವನ್ನು ಮಾಡಿದ್ದೀನಿ. ಆ ಪಾತ್ರವನ್ನು ಕೊಟ್ಟಿರೋದಕ್ಕೆ ನಿರ್ದೇಶಕರಿಗೆ ಗಿರೀಶ್ ಮೂಲಿಮನಿ ಅವರಿಗೆ ಅವ್ರದ್ದು ನಂದೊಂದು 9-10 ವರ್ಷದ ಪರಿಚಯ. ನಾನು ಕನ್ನಡದಲ್ಲಿ ಅಭಿನಯಿಸಿರುವಂತ ಮೊದಲನೇ ಚಿತ್ರದ ನಿರ್ದೇಶಕರು ಅವರು, ರಾಜರು ಅಂತ. ಸೊ ತುಂಬಾ ದೊಡ್ಡ ಜರ್ನಿ. ಅಂಡ್ ಪ್ರಮೋದ್ ಅವರು ಎಲ್ಲ ಹೇಳಿ ಆಗಿದೆ. ನಮ್ಮ ಕನ್ನಡದ ಅದ್ಭುತವಾದ ಪ್ರತಿಭೆ, ನನಗೆ ಬಹಳ ಇಷ್ಟ. ಈ ಸಿನಿಮಾದಲ್ಲಿ ಅವರಿದ್ದಾರೆ ಅಂತ ಹೇಳಿದ್ರೆ ನನಗೆ ಸ್ವಲ್ಪ ಭಯ ಆಗುತ್ತೆ, ಏನ್ ಮಾಡೋದು, ಯಾವ ರೀತಿ ಆಕ್ಟ್ ಮಾಡೋದು, ಅಷ್ಟು ಅದ್ಭುತವಾದ ಆಕ್ಟರ್. ಅಂಡ್ ಮುನೇಗೌಡ ಸರ್ ತುಂಬಾ ಒಳ್ಳೆಯ ಪ್ಯಾಷನೇಟ್ ಪ್ರೊಡ್ಯೂಸರ್ ಅವರು. ನನ್ಗೀಗಲೂ ನೆನಪಿದೆ, ಒಂದು ಡ್ಯಾನ್ಸ್ ಸೀಕ್ವೆನ್ಸ್ ನಡೀತಾ ಇದ್ದು, ಡ್ಯಾನ್ಸ್ ಸೀಕ್ವೆನ್ಸ್ ಆದಾಗ ನಾನು ಫಸ್ಟ್ ಟೈಮ್ ಅನ್ಕೋತೀನಿ ಆ ಥರ ಪ್ರೊಡ್ಯೂಸರ್ ಇರೋದು. ತುಂಬಾ ಚೆನ್ನಾಗಿ ಸೆಟ್ ಹಾಕಿದ್ದಾರೆ. ಡ್ಯಾನ್ಸ್ ನೋಡ್ಬಿಟ್ಟು ಫಸ್ಟ್ ಶಾರ್ಟ್ ನೋಡ್ಬಿಟ್ಟು ಓಡ್ ಬಂದವರು, ಸರ್ ಇನ್ನೂ ದೊಡ್ಡ ಸೆಟ್ ಆಗ್ತಿದ್ನಲ್ಲ, ನನಗೆ ಇನ್ನೂ ದೊಡ್ಡ ಸೆಟ್ ಹಾಕ್ಬೇಕು ಅಂತ ಅನಿಸ್ತಾ ಇದೆ ಅಂತ ಅವ್ರು ಹೇಳಿದ್ರು. ಸೊ ಅಷ್ಟು ಪ್ಯಾಷನ್ ಇರುವಂತಹ ನಿರ್ಮಾಪಕರು ಇನ್ನಷ್ಟು ದೊಡ್ಡ ಸ್ಟಾರ್ಸ್ ಗಳಿಗೆ ಸಿನಿಮಾ ಮಾಡ್ಬೇಕು ಅನ್ನೋದು ನನ್ನ ಅನಿಸಿಕೆ. ಅವರ ಚೊಚ್ಚಲ ನಿರ್ದೇಶನದಲ್ಲಿ ನಮ್ಮಂತ ಕಲಾವಿದರಿಗೆ ಅವಕಾಶ ಕೊಟ್ಟಿರೋದು ನಿಮ್ಮ ದೊಡ್ಡ ಮನಸ್ಸು ಸರ್. SPC ಸಂಸ್ಥೆ ತುಂಬಾ ದೊಡ್ಡ ಸಂಸ್ಥೆಯಾಗಿ ಬೆಳೀಲಿ ಅನ್ನೋದು ನನ್ನ ಆಶಯ. ಥ್ಯಾಂಕ್ ಯು. ಎಲ್ಲರೂ ದಯವಿಟ್ಟು ಒಂದು ವಿಭಿನ್ನವಾದ ಚಿತ್ರ, ವಿಭಿನ್ನ ಅದ್ರ ಜೊತೆಗೆ ತುಂಬಾ ಹತ್ರ ಆಗುವಂತ ಚಿತ್ರ, ಎಲ್ಲರ ಸಪೋರ್ಟ್ ನಮಗೆ ಬೇಕು. ಪ್ರಮೋದ್ ಅವರೆಲ್ಲ ಮಾತಾಡಿ ಆಗಿರೋದ್ರಿಂದ ಅವರೇ ರೆಪ್ರೆಸೆಂಟ್ ಮಾಡ್ತಾರೆ ನಮ್ಮ ತಂಡನ. ಸೊ ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಮತ್ತೆ ಅಂಡ್ ನಿಮ್ ಸಿನಿಮಾ ಸಿಂಪಲ್ ಒಂದು ವರ್ಷ ನಾ ಕಾಲೇಜಲ್ಲಿ ಇದ್ದಾಗ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ 4 ಶೋ ಒಟ್ಟಿಗೆ ನೋಡಿದ್ದೀನಿ ನಾನು. ಅಷ್ಟು ಖುಷಿ ಪಟ್ಟು ನಿಮ್ ಸಿನಿಮಾ ನೋಡ್ತಿದ್ದೆ. ಸಾರಿ ಹೇಳೋಣ ಮತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನನಗೆ ಈ ಸಿನಿಮಾ ತುಂಬಾ ಸ್ಪೆಷಲ್. ಯಾಕಂದ್ರೆ
ಲವ್ ಸ್ಟೋರಿ ಮಾಡಿದ್ದೀನಿ, ತುಂಬಾ ಮಾಡಿದ್ದೀನಿ, ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಇತ್ತು. ನನ್ಗೆ ತುಂಬಾ ಡಿಫ್ರೆಂಟ್ ಅನಿಸ್ತು. ನನಗೆ ಕಾಸ್ಟ್ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ಪ್ರಮೋದ್ ಅವರು ಇಸ್ ಬಿನ್ ಮೈ ಬಿಗ್ಗೆಸ್ಟ್ ಸಪೋರ್ಟ್ ಈ ಥ್ರೂ ಔಟ್ ದಿಸ್ ಜರ್ನಿ. ಈ ಸಿನಿಮಾದಲ್ಲಿ ಇಸ್ ಬಿನ್ ಮೈ ಬ್ಯಾಕ್ ಬೋನ್. ಪ್ರಮೋದ್ ವೆರಿ ವೆರಿ ಪ್ಯಾಷನೇಟ್ ಅಂಡ್ ವೆರಿ ವೆರಿ ಹಾರ್ಡ್ ವರ್ಕಿಂಗ್ ಆಕ್ಟರ್ಸ್. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಾಗ ತುಂಬಾ ಕಲಿಯಕ್ಕಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರಮೋದ್ ಫಾರ್ ಯೋರ್ ಸಪೋರ್ಟ್. Prithvi Avaru, also I know he's a great dancer and even better actor. So Prithvi Avarna, also I'm a big admirer of his work. ಮತ್ತೆ ಗಿರೀಶ್ ಸರ್, he's a very ಪ್ರಮೋದ್ ಹೇಳಿತರ, he does take time to do work, but ಅದು ನಮ್ಗೆ ಗೊತ್ತಾಗಲ್ಲ ಸೆಟ್ ಅಲ್ಲಿ. ಬಟ್ ಇವಾಗ ನಾವು ಸ್ಕ್ರೀನ್ ಅಲ್ಲಿ ನೋಡುವಾಗ ಗೊತ್ತಾಗುತ್ತೆ ಸರ್ ಅಷ್ಟೊಂದು ಥಾಟ್ ಹಾಕೊಂಡಿದ್ದಾರೆ ಪ್ರತಿಯೊಂದು ಸೀನ್ಗೆ. ಅಂಡ್ ಗಿರೀಶ್ ಸರ್, ಯೋರ್ ವರ್ಕ್ ವಿಲ್ ಟ್ರೂಲಿ ಬಿ ಅಪ್ರಿಷಿಯೇಟೆಡ್ ಬೈ ದಿ ಆಡಿಯನ್ಸ್. ಭಾರಿ ಆಗಿರ್ತಾನೆ. ಹಾಗೆ ಪ್ರೇಮ್ ಸಾರು ಮತ್ತೆ ಮೇಧೇಶ್ ಸಾರು ಎಲ್ಲ ನಮ್ಮ ಮುದ್ರಾಜಣ್ಣವರು, ಮುನ್ಸಮ್ಮಣ್ಣವರು, ಹಾಗೆ ಬಾಮ ಹರೀಶ್ ಅವರು, ಸುನೀಲ್ ಅವರು, ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಏನು ಸಿನಿಮಾ 2.5 ವರ್ಷ ಆಯಿತು ಸ್ಟಾರ್ಟ್ ಆಗಿ. ಲಾಸ್ಟ್ ಇಯರು ಸೇಮ್ ಬರ್ತ್ಡೇಗೆ ಟೀಸರ್ ಬಿಡುಗಡೆ ಮಾಡಿದ್ವಿ. ಅವಾಗ ಏನು ಹೇಳಿರ್ಲಿಲ್ಲ, ಸುಮ್ಮನೆ ಏನೋ ಮಾಡಿದ್ರು, ಲಾರಿ ತೋರಿಸ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ರು ನಮ್ಮ ಡೈರೆಕ್ಟ್ರು. ಇದು ನಿಜವಾಗಿದ್ದು ಟೀಸರು. ಮತ್ತೆ ಈ ಸಿನಿಮಾದಲ್ಲಿ ನನಗೆ ಮೊನ್ನೆ ಎಲ್ಲ ಡಬ್ಬಿಂಗ್ ಮಾಡ್ತಾ ಇದ್ರೆ ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ. ಒಂದೊಂದು ಡೈಲಾಗ್ಸು ಮತ್ತೆ ಎಮೋಷನ್ ಸೀನ್ಸ್ ನೋಡಿದಾಗ ನನಗೆ ಎಲ್ಲೋ ಇದು 100% ಚೆನ್ನಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಧೈರ್ಯ ಬಂದಿದೆ. ಮೋದಿಯಿಂದ ನಿರ್ಮಾಪಕರಾದ ಮುನೇಗೌಡರು ಪ್ರಥಮ ಬಾರಿಗೆ ಚಿತ್ರಕ್ಕೆ ಒಂದು ಸುಂದರವಾದ ಚಿತ್ರ ತೆಗಿಬೇಕು ಅಂತೇಳಿ ಪಾದಾರ್ಪಣೆ ಮಾಡಿದ್ದಾರೆ. ಹೆಸರು ಸುಂದರವಾಗಿದೆ, ಅಷ್ಟೇ ಚೆನ್ನಾಗಿ ಟ್ರೈಲರ್ ಕೂಡ ರಿಲೀಸ್ ಮಾಡಿದಂಥ ಧ್ರುವ ಸರ್ಜಾರ್ ಅವರು, ಪ್ರೇಮ್ ಅವರು, ಬಾಮ ಹರೀಶ್ ಅವರು, ಇನ್ನೂ ಅನೇಕ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಿಮ್ಮ ಚಿತ್ರ ಯಶಸ್ವಿ ಆಗಲಿ, ಒಳ್ಳೊಳ್ಳೆ ಕಲಾವಿದರಿಗೆ ಅವಕಾಶ ಮಾಡಿಕೊಡಿ. ಇನ್ನೂ 16 ಚಿತ್ರಗಳನ್ನ ನಿರ್ಮಾಣ ಮಾಡುವಂಥ ಶಕ್ತಿ ನಮ್ಮ ಮುನೇಗೌಡರಿಗೆ ಭಗವಂತ ಕೊಡಲಿ. ಮುನಿರಾಜು ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸದಾ ಪ್ರೀತಿಯಿಂದ ಅಭಿಮಾನಿಗಳನ್ನ ಸುತ್ತಲೂ ಪ್ರೀತಿಯಿಂದ ಇಟ್ಟಿರುವ ಸರ್, ನಿಮ್ಮ ಬಗ್ಗೆ ಒಂದು ಸಿನಿಮಾ ಮಾಡಿದ್ದೀರಾ. ನೀವು ಸಿನಿಮಾಗೆ ಬಂಡವಾಳ ಹಾಕಿಲ್ಲ, ಒಂದಷ್ಟು ಜನ ಕಲಾವಿದರಿಗೆ, ತಂತ್ರಜ್ಞರಿಗೆ ಬದುಕನ್ನ ಕಟ್ಟಿಕೊಟ್ಟಿದ್ದೀರ. ಈ ಮಾತು ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಹೊಸದಾಗಿ ಬಂದಾಗ, ನಮ್ಮ ಧ್ರುವ ಹೊಸದಾಗಿ ಬಂದಾಗ, ಇವತ್ತು ಕೆರೆ ಬೇಟೆ ಅಂತ ಗೌರಿಶಂಕರ್ ಒಂದು ಸಿನಿಮಾ ಮಾಡಿದ್ದಾರೆ, ನಮ್ಮ ಪ್ರಮೋದ್ ಮತ್ತೆ ನಮ್ಮ ಪೃಥ್ವಿ ಎಂಬರ್ ಇರ್ಬೋದು, ದೀಕ್ಷಿತ್ ಶೆಟ್ಟಿ ಇರ್ಬೋದು, ಈ ಎಲ್ಲ ಹುಡುಗರು ಸಹ ಹೊಸದಾಗಿ ಬಂದಾಗ ನಮ್ಮನ್ನ ಕೈ ಹಿಡಿದಿದ್ದು, ಉಳಿಸಿದ್ದು, ಬೆಳೆಸಿದ್ದು ಹೊಸ ನಿರ್ಮಾಪಕರೇ ಹೊರತು ಯಾವ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು, ದೊಡ್ಡ ದೊಡ್ಡ ನಿರ್ಮಾಪಕರು ಅಲ್ಲ. ದೇವರಾಣ ಗೌರವ ಬನ್ನಿ. ಬೆಳೀತಾ ಇದೆ ಅಂದ್ರೆ ಅದು ಧೈರ್ಯವಾಗಿ ಎದೆ ತಟ್ಕೊಂಡು ಹೇಳ್ತೀನಿ, ಏನ್ ಕಾಂಟ್ರವರ್ಸಿ ಆದ್ರೂ ಆಗ್ಲಿ, ಅದು ಹೊಸ ನಿರ್ಮಾಪಕರಿಂದ, ಹೊಸ ಪ್ರೊಡ್ಯೂಸರ್ಸ್ ಇಂದ ಅವರು ಬಂದು ಧೈರ್ಯವಾಗಿ ಹೊಸ ಹುಡುಗರನ್ನ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಹೊರತು ದೊಡ್ಡ ದೊಡ್ಡ ಬ್ಯಾನರ್ಗಳೆಲ್ಲ ಹೊಸ ಹುಡುಗರಿಗೆ ಅವಕಾಶ ಯಾವಾಗ ಕೊಡ್ತಾರೆ ಅಂದ್ರೆ ಅವರೊಂದು 2-3 ಸೂಪರ್ ಡೂಪರ್ ಹಿಟ್ ಸಿನಿಮಾಗಳು ಕೊಡಬೇಕು. ಅವ್ರದ್ದು ಒಂದು OTT ನಲ್ಲಿ ಸ್ಯಾಟಲೈಟು, ಇನ್ನೊಂದು ಮತ್ತೊಂದು ಥಿಯೇಟರ್ ಕಲೆಕ್ಷನ್, ಒಂದು ಬಿಸ್ನೆಸ್ ಅಂತ ಸೆಟ್ ಆಗಬೇಕು. ಇವೆಲ್ಲ ಆದ್ಮೇಲೆ ಅವ್ರು ಕರೆದು ಏನೋ ನಾವು ಇವ್ರಿಗೊಂದು ಲೈಫ್ ಕೊಡ್ತಾ ಇದ್ದೀವಿ ಅನ್ನೋ ತರ ಒಂದು ಬಿಸ್ನೆಸ್ ಮಾಡೋಷ್ಟರಲ್ಲಿ ಎಷ್ಟು ಜನ ಪ್ರತಿಭೆಗಳು ನಮ್ಮ ಕನ್ನಡ ಚಿತ್ರರಂಗದಿಂದ ದೂರವಾಗಿ ಹೋಗಿರ್ತಾರೆ ಗೊತ್ತಾ ಸರ್. ಇವತ್ತು ಕೆರೆ ಬೇಟೆ ಅಂತ ಒಂದು ಸಿನಿಮಾ ಬಂದಿದೆ, ದಯವಿಟ್ಟು ಎಲ್ಲರೂ ಹೋಗಿ ನೋಡಿ. ಒಂದು KTM ಅಂತ ಸಿನಿಮಾ ಬಂದಿದೆ, ಒಂದು ಬ್ಲಿಂಕ್ ಅಂತ ಸಿನಿಮಾ ಬಂದಿದೆ.
ಈ ವಾರ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಿದೆ. ದಯವಿಟ್ಟು ಥಿಯೇಟ್ರಿಗೆ ಹೋಗಿ ನೋಡಿ. ಹೊಸ ಹುಡುಗರನ್ನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಸರ್, ಅದ್ಭುತವಾದಂಥ ಒಂದು ಸಿನಿಮಾ ಮಾಡಿದ್ದೀರಾ. ಸಾಕಷ್ಟು ಜನಕ್ಕೆ ಬದುಕನ್ನ ಕಟ್ಟಿಕೊಡುವಂಥ ಒಂದು ಕೆಲಸ ಮಾಡಿದ್ದೀರಾ. ಭಗವಂತ ನಿಮಗೆ ಸದಾಕಾಲ ಒಳ್ಳೇದು ಮಾಡ್ತಾನೆ. ಆಮೇಲೆ ಏನಂದ್ರೆ, ಈ ಒಂದು ರಾಜಕೀಯ ಕ್ಷೇತ್ರದಲ್ಲೂ ಸಹ ಹೊಸದಾಗಿ ಒಂದು ಕ್ಷೇತ್ರಕ್ಕೆ ಕಾಲಿಟ್ಟರು. ಬಹಳ ಘಟಾನುಘಟಿನ ಎದುರಾಕೊಂಡು ಇಡೀ ಆ ಕ್ಷೇತ್ರನೇ ನಡಗಿಸಿದ್ರು. ಅದೊಂದು ತುಂಬಾ ಹೆಮ್ಮೆ ನಮಗೆ. ಯಾಕಂದ್ರೆ ಹೊಸಬರು ಬಂದವರಿಗೆ ಒಂದ್ ಸ್ವಲ್ಪ ಭಯ ಇರುತ್ತೆ. ನಾವಿಲ್ಲಿ ಹುಟ್ಟು ಬೆಳೆದವರು ಅಲ್ಲಿ ಕ್ಷೇತ್ರಕ್ಕೆ ಹೋಗಿ ನಾವ್ ಹೆಂಗೆ ಪ್ರತಿಸ್ಪರ್ಧೆ ಮಾಡೋದು ಏನು ಅಂತ. ಆದ್ರೆ ಅವ್ರಿಗಿರುವಂತ ಒಂದು ತಾಕತ್ತು, ಒಂದು ತುಂಬ ಧೈರ್ಯ, ಒಳ್ಳೆ ಮನಸ್ಸಿಂದ ಅದನ್ನ ಮಾಡಿದ್ರು. ಸೊ ನಿಮ್ಮ ರಾಜಕೀಯ ಭವಿಷ್ಯ ತುಂಬಾ ಉಜ್ವಲವಾಗಿರ್ಲಿ. ಲೀಡರ್ ಯಲಹಂಕ ಕ್ಷೇತ್ರದವ್ರು ಗೊತ್ತಿರುತ್ತೆ. ನಾನು ಯಲಹಂಕ ಕ್ಷೇತ್ರದವನು. ಸೊ ಅವರು ಬಂದಿದ್ದೇ ಸದ್ದು ಮಾಡಿ ಸುದ್ದಿ ಮಾಡಿದಂಥವ್ರು ಮುನೇಗೌಡರು. ಸೊ ಅವ್ರ ಲೀಡರ್ಶಿಪ್ ಕ್ವಾಲಿಟೀಸ್ ಬಗ್ಗೆ ನಮಗೆ ಗೊತ್ತು. ಮತ್ತೆ ಕ್ರಿಕೆಟ್ ಅಲ್ಲಿ ರಾಜ್ ಕಪ್ ನಮ್ಮ ಟೀಮ್ ತಗೊಂಡಿದ್ರು. ನಮ್ನೆಲ್ಲ ಅವ್ರು ಹೇಗೆ ನೋಡ್ಕೊಂಡ್ರು ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ. ಸೊ ಅವ್ರಿಗೆ ಯಾವ ಕ್ಷೇತ್ರನ ಎಷ್ಟು ಆರಿಸ್ಕೊಂತಾರ ಅವ್ರಿಗೆಲ್ಲರಿಗೂ ನೀವು ಸಪೋರ್ಟ್ ಮಾಡಿದ್ರೆ ಸೊ ಇನ್ನೂ ಅಷ್ಟೇ ಚೆನ್ನಾಗಿ ನೋಡ್ಕೊಂತಾರೆ. ಸೊ ಸಪೋರ್ಟ್ ಮಾಡಿ ಅವ್ರನ್ನ ಗೆಲ್ಸ್ಬೇಕು ಅಂತ ಕೇಳ್ಕೊಳ್ತೀನಿ. ಅದು ಬಿಟ್ಟು ಗೋನಂ ಗಗನಂ ಆ ಹೆಸರೇ ತುಂಬಾ ಚೆನ್ನಾಗಿದೆ. ಆಕಾಶನು ಭೂಮಿ. ಸೊ ಇಲ್ಲೆಲ್ಲ ಸುದ್ದಿ ಆಗಂತ ಸಿನಿಮಾ ಆಗಿ ಗೋನಂ ಗಗನಂ ತುಂಬಾ ಚೆನ್ನಾಗಿದೆ. ಆಮೇಲೆ ಪ್ರಮೋದ್ ಸರ್ ಹೇಳ್ತಿದ್ರು. ಸೊ ಪ್ರೊಡ್ಯೂಸರ್ಗೆ ಒಂದು ರಿಕ್ವೆಸ್ಟ್, ಪ್ರೊಡ್ಯೂಸರ್ಗೂ ಡೈರೆಕ್ಟರ್ಗೂ ದಯವಿಟ್ಟು ಅವ್ರಿಗೆ ಇನ್ನೊಂದು 4-5 ದಿನ ಒಂದು ಪ್ರಮೋಷನಲ್ ಸಾಂಗ್ ಶೂಟ್ ಮಾಡಿಕೊಟ್ರೆ ಸೊ ಅದ್ಬಿಟ್ಟು ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಿರ. ಮತ್ತೆ ಪೃಥ್ವಿ ಅಂಬರ್ ಅವರು ಸೊ ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ರೆ. ಡ್ಯಾನ್ಸ್ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ. ಸೊ ಪ್ರತಿಯೊಬ್ಬರಿಗೂ ಸಿನಿಮಾಗಳು ಅಫ್ಕೋರ್ಸ್ ಎಲ್ಲರೂ ಹೇಳ್ತಾರೆ, ಹೊಸೊಬ್ರು ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಿ. ಮತ್ತೆ ಭಾರತದ ಸಿನಿಮಾ ಮಾರ್ಟಿನ್ಗೆ ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಇಡೀ ಇಂಡಿಯಾ ವೆಯ್ಟ್ ಮಾಡ್ತಾ ಇದೆ. ಸೊ ಬಂದು ಆಕ್ರಮಿಸ್ಕೊಳ್ಬೇಕು. ಹೇಗೆ ಅದು ಇಂಟರ್ನ್ಯಾಷನಲ್ ಕ್ವಾಲಿಟಿ ಮತ್ತೆ ಇಂಟರ್ನ್ಯಾಷನಲ್ ಶುರು ಆಗಿದೆ, ಪಾಕಿಸ್ತಾನದಲ್ಲಿ ಶುರು ಆಗುತ್ತೆ. ಸೊ ನೆಕ್ಸ್ಟ್ ಧ್ರುವ ಸರ್ಗೆ ಪಾಕಿಸ್ತಾನ ಅಭಿಮಾನಿಗಳ ತಂಡನ ಬಂದು ಹೇಳ್ತಿದ್ವಿ. ಸೊ ಪ್ರೇಮ್ ಸರ್ಗೆ ಪ್ರತಿಯೊಬ್ಬರು ಸಪೋರ್ಟಿವ್ ಆಗಿದ್ದಾರೆ. ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ನೋಡಿದ್ರೆ ಖುಷಿ ಆಗುತ್ತೆ. ಯಾಕಂದ್ರೆ ಯಾವತ್ತೂ ಇಲ್ಲಿ ಕಿತ್ತಾಟ ಇಲ್ಲ. ಪ್ರತಿಯೊಬ್ಬರು ಬಂದು ಪ್ರತಿಯೊಂದು ಸಿನಿಮಾಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅದು ಖುಷಿ ವಿಷಯ. ಅದ್ಭುತವಾಗಿದೆ ಈ ಟೀಸರು. ಸೊ ನಮ್ಮನ್ನೆಲ್ಲ ಕರೆದಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ, ಮಾರ್ಟಿನ್ ಅಪ್ಡೇಟು ಈ 20ನೇ ತಾರೀಕು ಯಾವಾಗ ನಾವು ಕಮಿಂಗ್ ಶಾರ್ಟ್ಲಿ ಅನೌನ್ಸ್ ಮಾಡ್ತಾ ಇದ್ವಿ. ಸೊ ಇದೇ ತಿಂಗಳಲ್ಲಿ